ಎಲ್ಲ ಪಬ್ಬು ಬಾರು ಕ್ಲಬ್ಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ತಡೆಗಟ್ಟುವುದಕ್ಕೆ ನೋಟಿಸ್ ಅನ್ನು ನೀಡಲಿಕ್ಕೆ ಗೃಹ ಸಚಿವರು ವಾರ್ನಿಂಗ್ ಅನ್ನು ನೀಡಿದ್ದಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಈಗ ಎಲ್ಲ ಪಬ್ಬು ಬಾರ್ಗಳಿಗೆ ವಾರ್ನಿಂಗ್ ಹೋಗಿದೆ. ಅಪ್ರಾಪ್ತರನ್ನ ಯಾವುದೇ ಕಾರಣಕ್ಕೂ ಇದರೊಳಗಡೆ ಬಿಟ್ಕೊಳ್ಬೇಡಿ ಅಂತ, ಪಬ್ಬು ಬಾರ್ ಒಳಗಡೆ ಬಿಟ್ಕೋಬೇಡಿ, ಮದ್ಯಪಾನ ಮಾಡೋದನ್ನು ತಪ್ಪಿಸಲು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಮದ್ಯ ಪೂರೈಕೆ ಮೊದಲು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಮತ್ತು ವಯಸ್ಸನ್ನು ಖಾತ್ರಿಪಡಿಸಿಕೊಳ್ಳಬೇಕು. ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರುವಂತೆ ಆದೇಶ ಮಾಡಿದ್ದಾರೆ. ಮಾನ್ಯವಾದ ಗುರುತಿನ ಚೀಟಿ ಇಲ್ಲದಿದ್ದರೆ ಪ್ರವೇಶವನ್ನೇ ಕೊಡಬೇಡಿ ಅವರನ್ನ ಒಳಗಡೆ ಅಂತ. ಅಪ್ರಾಪ್ತ ವಯಸ್ಕರಿಗೆ ಸೇವೆಯನ್ನು ನಿಲ್ಲಿಸುವಂತೆ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ. ಪ್ರವೇಶ ದ್ವಾರದಲ್ಲಿ CCTVಗಳನ್ನು ಅಳವಡಿಕೆ ಮಾಡಬೇಕು. ಒಂದು ಮಾನ್ಯತೆ ಹೊಂದಿರತಕ್ಕಂಥ ವಯಸ್ಸಿನ ಒಂದು ದೃಢೀಕರಣವಾಗಿರ್ತಕ್ಕಂಥ ಒಂದು ಐ ಡಿ ಕಾರ್ಡನ್ನು ತೋರಿಸ್ಬೇಕು ಅಂತ. ಅದು ಅವರದ್ದೇ ಆಗಿರಬೇಕು. ಕೆಲವರು ಇರ್ತಾರೆ ಕಳ್ಳರು, ಬೇರೆ ಯಾರ್ದು ತಗೊಂಬಂದು ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ ಒಳಗಡೆ. ಹಂಗೆ ಮಾಡೋಕ್ಕೆ ಬಿಡಬಾರ್ದು. ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಅವರೇ ಅದು ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಒಳಗಡೆ ಬಿಡಬೇಕು. ಅಪ್ರಾಪ್ತ ವಯಸ್ಕರು 18 ವರ್ಷ, 18-21 ವರ್ಷ ಪರ್ಟಿಕ್ಯುಲರಾಗಿ ಒಂದಷ್ಟು ಏಜ್ ಅಂತ ಇದೆ. ಸೊ ಆ ಏಜ್ ಒಳಗಡೆ ಇರ್ತಕ್ಕಂಥವ್ರನ್ನು ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ ಬಹಳ ಕಟ್ಟುನಿಟ್ಟಾಗಿ ಗೃಹ ಸಚಿವರು ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಹೋಗಿದೆ. ಆ ಮೂಲಕ ಈ ಅಪ್ರಾಪ್ತ ವಯಸ್ಕರು ಈ ರೀತಿಗೆ ಕೆಟ್ಟ ಚಟಗಳಿಗೆ ಬಲಿಯಾಗೋದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಗೃಹ ಸಚಿವರು ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ.